ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಜಯ, ನಾನೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಟಿದ್ದೀನಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ನೀನು ಹೀಗೆ ಹಾರೈಸಿದ ಮೇಲೆ ಕ್ಷೇಮನೂ ಇರುತ್ತೆ, ಲಾಭನೂ ಇರುತ್ತೆ. ಅಕ್ಕ, ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಳ್ಳೇದಾಗ್ಲಿ ಅಂತ ಹಾರೈಸೋರು ಮುಂದೆ ಬರಬೇಕು. ಕಣ್ಗೆ ಬೀಳಬಾರ್ದು ಅಂತ ದೂರ ಇಟ್ಟಿರೋರಲ್ಲ. ಎಲ್ಲದಕ್ಕೂ ನೀತಿ ಮಿತಿ ಅಂತಿರುತ್ತೆ. ಅವಳ ಯೋಗ್ಯತೆನ ಅವಳು ತಿಳ್ಕೊಂಡು ಆ ಮಿತಿಲಿರು ಅಂತ ಹೇಳೋಳಿಗೆ. ಏನಮ್ಮ ಶ್ರಾವಣಿ ನೀನು? ಹಾ, ಅಲ್ಲ, ಮನೇಲಿರೋ ಬೆಕ್ಕು ಕೂಡ ಒಂದ್ಸಲ ಹೆದರ್ಸಿದ್ರೆ ಅದಕ್ಕೆ ಅರ್ಥ ಆಗುತ್ತೆ. ನಿನಗೆ ಇಷ್ಟು ಸಲ ಹೇಳಿದ್ರು ಅರ್ಥ ಆಗ್ತಿಲ್ವಲ್ಲ. ನೀನು ಇವನು ಎದುರುಗಡೆ ಬರೋದು, ಅವನ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದು, ಇದೆಲ್ಲ ಯಾಕೆ? ನೋಡು, ಇವತ್ತು ಹೊರಡ್ಬೇಕಾದ್ರೆ ನಿನ್ ಮುಖ ನೋಡಿದಾನೆ. ಅಕಸ್ಮಾತ್ ಇವನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಯಜಮಾನ್ರೆ, ಮೀಟಿಂಗಿಗೆ ಲೇಟ್ ಆಗ್ತಿದೆ. ಅಕ್ಕ, ಈ ಮನೆಯಲ್ಲಾಗ್ಲಿ ನನ್ನ ಬದುಕಲ್ಲಾಗ್ಲಿ ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ತೀನೋ ಅಲ್ಲಲ್ಲೇ ಇರಬೇಕು. ಅರ್ಥ ಆಗೋಗಿ ಹೇಳೋಳಿಗೆ. ಯಜಮಾನ್ರೆ, ಹೊರಡೋಣ. ಬಂತು ನೋಡಿ ನ್ಯೂಸ್ ಚಾನೆಲ್, ತಿಳ್ಕೊ. ಇದು ಈಗಷ್ಟೇ ಬಂದಂತ ಬ್ರೇಕಿಂಗ್ ನ್ಯೂಸ್. ನಗರದ ಮೇಕ್ರಿ ವೃತ್ತದಲ್ಲಿ ವಿದ್ಯಾಮಂತ್ರಿಗಳ ಕಾರು ಭೀಕರ ಅಪಘಾತಕ್ಕೆ ಕೀಡಾಗಿದೆ. ಇನ್ನು ವೀರೇಂದ್ರ ಸರ್ ದೇಸಾಯಿಗಳ ಜೊತೆ ಅವರ ಆಪ್ತ ಸಹಾಯಕ ಇದ್ದರು ಎಂದು ತಿಳಿದು ಬಂದಿದೆ. ಅಮ್ಮ, ಅಕ್ಕ, ಎಲ್ರು ಬನ್ನಿ ಇಲ್ಲಿ. ಏನ್ ಪುಟಿ, ಏನಾಯ್ತು ಅಪ್ಪನಿಗೆ? ಇನ್ನು ಹತ್ತಿರದ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದ್ದು ವೈದ್ಯರು ಅವರ ಪರಿಸ್ಥಿತಿ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ನೀಡಿಲ್ಲ. ಇನ್ನು ವೀರೇಂದ್ರ ಸರ್ ದೇಸಾಯಿಗಳ ಜೊತೆ ಅವರ ಆಪ್ತ ಸಹಾಯಕ ಇದ್ದರು ಎಂದು ತಿಳಿದು ಬಂದಿದೆ. ವಿದ್ಯಾಮಂತ್ರಿಗಳು ಆಪ್ತ ಸಹಾಯಕರಂದ್ರೆ? ಅಯ್ಯೋ ಸುಬ್ರಹ್ಮಣ್ಯ, ಏನೇ ನೋಡ್ತಿದ್ಯಾ? ಫೋನ್ ಮಾಡಿ. ಅಯ್ಯಯ್ಯೋ, ಮಾಡ್ತೇನೆ. ಇರು ಸುರೇಂದ್ರ, ಏನ್ ನಡೀತಿದ್ಯೋ? ಅವ್ನ್ಗೇನಾಗಿದೆ? ಫೋನ್ ಮಾಡಿ ತಿಳ್ಕೊ. ಆಯ್ತಾ? ಸಮಾಧಾನ ಆಯ್ತಾ ನಿನಗೆ? ಈ ಅಕ್ಷಕ್ನ ಮುಖ ನೋಡ್ಕೊಂಡು ಹೋಗಿ ನನ್ನ ತಮ್ಮನಿಗೆ ಏನಾಗಿದೆ ಅಂತ ನೋಡಲ್ಲಿ. ಅದಕ್ಕೆ ಮೊದಲು ಭಾವನ್ಗೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಇರಿ. ಮಾವ, ಏನಾಯ್ತಂತೆ? ಕನೆಕ್ಟ್ ಆಗ್ತಿಲ್ಲಮ್ಮ, ಟ್ರೈ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.